ನಾಳೆ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಪೂರ್ವ ಸಿದ್ಧತೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ನಾಳೆ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಆಗ್ತಾ ಇದೆ. ಎಲ್ಲ ಪೂರ್ವ ಸಿದ್ಧತೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ನಿರ್ಮಲಾನಂದನಾಥ ಸ್ವಾಮೀಜಿಗಳ ಜೊತೆ ಆರ್ ಅಶೋಕ್ ಚರ್ಚೆ ಕೂಡ ನಡೆಸಿದ್ದಾರೆ. ಮೊದಲ ಬಾರಿಗೆ ಆದಿಚುಂಚನಗಿರಿಗೆ ಬರ್ತಾ ಇರುವಂತಹ ಪ್ರಧಾನಿ ಮೋದಿ ಅವರು. ಹೀಗಾಗಿ ರಸ್ತೆಗಳಲ್ಲೆಲ್ಲ ಸಂಪೂರ್ಣ ಫ್ಲೆಕ್ಸ್ ಹಾಕಲಾಗಿದೆ. ಜೆಡಿಎಸ್, ಬಿಜೆಪಿ ಹಾಗೂ ಒಕ್ಕಲಿಗ ಮುಖಂಡರು ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಎಲ್ಲ ರಸ್ತೆಗಳು ಕೇಸರಿಮಯಗೊಂಡಿರುವಂಥದ್ದು. ಹೆಚ್ಚಿನ ಭದ್ರತಾ ನಿಯೋಜನೆ ಕೂಡ ಮಾಡಿಕೊಡಲಾಗಿದೆ. ಆದಿಚುಂಚನಗಿರಿ ಮಠಕ್ಕೆ ಪ್ರಪ್ರಥಮ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಗಳನ್ನು ಒಂದು ಕಡೆ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಬೇಕಾಗಿರುವಂತಹ ಎಲ್ಲ ಕಾರ್ಯಕ್ರಮದ ಸಿದ್ಧತೆಗಳು ಕೂಡ ಈಗಾಗಲೇ ಭರದಿಂದ ಸಾಗಿದೆ. ಸಿದ್ಧತೆಗಳನ್ನು ಆರ್ ಅಶೋಕ್ ಪ್ರತಿಪಕ್ಷ ನಾಯಕ ಪರಿಶೀಲನೆ ಮಾಡೋಕೆ ಹೋಗಿದ್ರು. ಇವತ್ತು ನಿರ್ಮಲಾನಂದನಾಥ ಶ್ರೀಗಳಂದು ಕೂಡ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಚುಂಚನಗಿರಿ ಮಠಕ್ಕೆ ಪ್ರಧಾನಿ ಮೋದಿ ಅವರ ಆಗಮನ, ಎಲ್ಲ ಸಿದ್ಧತೆಗಳು ಭರದಿಂದ ಸಾಗಿರುವಂಥದ್ದು. ಪ್ರಮುಖವಾಗಿ ಭದ್ರತಾ ವ್ಯವಸ್ಥೆಗಳು ಹೇಗೆಲ್ಲ ಆಗಿದೆ ಮತ್ತು ಮಠದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಕಾಣಸಿಗ್ತಾ ಇದೆ ಸದ್ಯಕ್ಕೆ? ಹೌದು ಅರುಣ್, ನಾಳೆ ದೇಶದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮಂಡ್ಯದ ಚುಂಚನಗಿರಿ ಮಠಕ್ಕೆ ಆಗಮಿಸ್ತಾ ಇರುವಂತದ್ದು. ನಾಳೆ ಸುಮಾರು 10:55ಕ್ಕೆ ಇಲ್ಲಿನ ಅಂದ್ರೆ ಚುಂಚನಗಿರಿಯ ತಪೋವನ ಅಂತಕ್ಕಂಥ ಹೆಲಿಪ್ಯಾಡ್ ಏನಿದೆ ಆ ಜಾಗಕ್ಕೆ ಆಗಮಿಸ್ತಾರೆ. ಅದಾದ ಬಳಿಕ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಂದಿರ ಏನಿದೆ, ಭೈರವೈಕ್ಯ ಮಂದಿರ, ಆ ಮಂದಿರವನ್ನ ಉದ್ಘಾಟನೆ ಮಾಡ್ತಾರೆ. ಇದಾದ ಬಳಿಕ ವೇದಿಕೆ ಕಾರ್ಯಕ್ರಮ ಇರುತ್ತೆ, ಅಂದ್ರೆ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮ ಇರುವಂತದ್ದು. ಅಲ್ಲಿ ಮೋದಿ ಅವರು ಸ್ಪೀಚ್ ಕೂಡ ಮಾಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಭದ್ರತೆಯನ್ನ ಇವತ್ತಿನಿಂದಲೇ ಚುಂಚನಗಿರಿ ಕ್ಷೇತ್ರದಲ್ಲಿ ಕೈಗೊಳ್ತಾ ಇರುವಂತದ್ದು. ಸುಮಾರು 6 SP ನೇತೃತ್ವದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ನಾಳೆ ಮೋದಿ ಬರೋದಿದ್ರು ಕೂಡ ಇವತ್ತಿನಿಂದಲೇ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಇವತ್ತೇ ನಿಯೋಜನೆ ಮಾಡಿರುವಂತದ್ದು. ಇನ್ನು ದೇವಸ್ಥಾನಕ್ಕೆ ಅಂದ್ರೆ ಕಾಲಭೈರವ ದೇವಸ್ಥಾನಕ್ಕೆ ಏನ್ ಭಕ್ತರು ಬರ್ತಾರೆ, ಆ ಬರುವಂತಹ ಭಕ್ತರನ್ನ ಕೂಡ ಇವತ್ತಿನಿಂದಲೇ ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ನಾಳಿನ ಕಾರ್ಯಕ್ರಮಕ್ಕೆ ಇವತ್ತೇ ಬರದ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ಮೂರು ಪಕ್ಷದ ನಾಯಕರುಗಳು ತಮ್ಮ ತಮ್ಮ ಕಟೌಟ್ ಗಳನ್ನ ಏನು ಚುಂಚನಗಿರಿಯ ಮಹಾದ್ವಾರ ಏನಿದೆ ಆ ದ್ವಾರದ ಬಳಿ ಹಾಕಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಇನ್ನು ಮೈಸೂರಲ್ಲಿ LPG ಗ್ಯಾಸ್ ಅಭಾವ ಮುಂದುವರಿತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡಿದ್ದಾವೆ ಆಟೋಗಳು. ಗ್ಯಾಸ್ ಸಿಗ್ತಾನೆ ಇಲ್ಲ. ಗ್ಯಾಸ್ ಸಿಗದೆ ಆಟೋಗಳ ಚಾಲಕರ ಪರದಾಟ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಮೈಸೂರಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋಗಳನ್ನ ನಿಲ್ಲಿಸಿಕೊಂಡು ಕಾಯ್ತಾ ಇದ್ದಾರೆ ಆಟೋ ಚಾಲಕರು. ಧನ್ವಂತರಿ ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ಆಟೋಗಳು. ಗ್ಯಾಸ್ ಸ್ಟಾಕ್ ಇಲ್ಲದೆ 2 LPG ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದಾವೆ. ಸೊ ಹೀಗಾಗಿ ಮೈಸೂರಲ್ಲಿ ಗ್ಯಾಸ್ ಟ್ರಬಲ್ ಯಥಾಪ್ರಕಾರವಾಗಿ ಮುಂದುವರಿತಾ ಇರೋದು. ಸೊ ಇದು ಇನ್ನೂ ಜಾಸ್ತಿ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಮತ್ತೆ ಯುದ್ಧ ಮುಂದುವರಿಯುವಂತಹ ಲಕ್ಷಣಗಳು ಜಾಸ್ತಿಯಾಗಿ ಕಾಣಸಿಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಧಾನ ವಿಫಲ ಆಗಿರುವಂತಹ ಕಾರಣಕ್ಕಾಗಿ ಸೊ ಈ ಸಮಸ್ಯೆಗಳು ಯಥಾಪ್ರಕಾರ ಮುಂದುವರಿಯುವಂತಹ ಲಕ್ಷಣಗಳು ಜಾಸ್ತಿ ಇದೆ. ಬೆಳಗ್ಗೆಯಿಂದ 6 ಗಂಟೆ 5 ಗಂಟೆಗೆ ಬಂದು ನಿಂತಿರೋರು ಇನ್ನೂ 1 ಲೀಟರ್ ಸಿಗ್ತಾ ಇಲ್ಲ. ಇಡೀ ಮೈಸೂರು ಒಂದೇ ಬಂಕ ಸಿಗ್ತಾ ಇರೋದು. ಏನ್ ಮಾಡಿ ಏನು ಉಪಯೋಗ ಆಗ್ತಾ ಇಲ್ಲ. ಮೊದಲೆಲ್ಲ ಆರಾಮ್ ಸಿಗ್ತಾ ಇತ್ತು 55 ರೂಪಾಯಿ, ಈಗ 110 ರೂಪಾಯಿ ಕೊಟ್ಟು ಏನ್ ಸಂಪಾದನೆ ಮಾಡೋದು ನಾವು? ಏನು ವರ್ಕೌಟ್ ಆಗ್ತಾ ಇಲ್ಲ. ಬಹಳ ತೊಂದರೆ ಆಗ್ಬಿಡಿ ಜನಗಳಿಗೆ. ಆದಷ್ಟು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು. ನಮಗೆ ಪ್ರತಿಯೊಂದಕ್ಕೂ ತೊಂದರೆ ಆಗ್ಬಿಟ್ಟಿದೆ. ಇದರಲ್ಲಿ ನಾವು ಜೀವನ ಮಾಡಬೇಕು. ಈಗ ನಾವು 110 ಕೊಟ್ಟು ಬಾಡಿಗೆ ಹೊಡಿತೀವಿ ಅಂತಂದ್ರು ಯಾರು 10 ರೂಪಾಯಿ ಸೇರಿಸ್ಕೊಡಿ ಅಂದ್ರೆ ಯಾರು ಕೊಡೋರು ಯಾರು ಇಲ್ಲ. ನಾವು 3 ದಿವಸ ಆಯ್ತು ಆಟೋ ಬಂದು ಬರ್ತಾ ಇದೀವಿ, ಗ್ಯಾಸ್ ಬರ್ತಾ ಇದೀವಿ, ಬಂಕ್ ಬರ್ತಾ ಇದೀವಿ, ಕ್ಲೋಸ್ ಅಂತಾರೆ, ಹೋಗ್ತಾ ಇದೀವಿ. ಈಗ ನಮ್ದು ಜೀವನ ನಡಿಬೇಕು. ನಾವು ಅವರು ಕೊಡಿ, ಸರ್ಕಾರ ಕೊಡಿ, ಕೇಂದ್ರ ಸರ್ಕಾರ ಕೊಡಿ, ರಾಜ್ಯ ಸರ್ಕಾರ ಕೊಡಿ ಅಂತ ನಾವು ಕೇಳಲ್ಲ. ನಮಗೆ ಗ್ಯಾಸ್ಗಳನ್ನ ಮೈಸೂರಿಗೆ ಸ್ಟಾಕ್ ಕಳಿಸಿದ್ರೆ ನಾವು ಗ್ಯಾಸ್ ಹಾಕ್ಸ್ಕೊಂಡು ಜೀವನ ಮಾಡ್ತೀವಿ. ನಾವು ಅದನ್ನ ಕೇಳ್ತಾ ಇರೋದು. ನೀವು ದುಡ್ಡು ಕೊಡಿ, ನಮ್ಗೆ 15,000 ಕೊಡಿ, ತಿಂಗಳಿಗೆ 20,000 ಕೊಡಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಯಥಾಪ್ರಕಾರವಾಗಿ ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿರುವಂತ ದೃಶ್ಯ ನೋಡ್ತಾ ಇದ್ವಿ. ಅಟ್ಲೀಸ್ಟ್ ಯಾವ್ದಾದ್ರೂ ಬಂಕ್ನಲ್ಲಿ ಸಿಗ್ತಾ ಇದೆಯಾ ಹೇಗೆ?
ಅರುಣ್, ಮೈಸೂರಿನಲ್ಲಿ ಏನು LPG ಗ್ಯಾಸ್ ಸಮಸ್ಯೆ ಹಿಂದಿನಿಂದಲೂ ಇರ್ತಕ್ಕಂಥದ್ದು. ಯಾವಾಗ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾಯಿತು ಆ ನಂತರದ ದಿನಗಳಲ್ಲಿ ಗ್ಯಾಸ್ ಟ್ರಬಲ್ ಹೆಚ್ಚಾಗ್ತಾ ಬರ್ತಾ ಇದೆ. ಆದ್ರೆ ಕಳೆದ 1 ವಾರಗಳಿಂದ ಮೈಸೂರಿನಲ್ಲಿ ಅಷ್ಟಾಗಿ ಗ್ಯಾಸ್ ಟ್ರಬಲ್ ಇರಲಿಲ್ಲ. ಬಂಕ್ಗಳಲ್ಲಿ LPG ಗ್ಯಾಸ್ ಸಿಗ್ತಾ ಇತ್ತು, ಆಟೋಗಳು ಸಹ ಮೂವ್ ಆಗ್ತಾ ಇದ್ವು. ಆದ್ರೆ ನಿನ್ನೆ ಏಕಾಏಕಿ ಮೈಸೂರಿನಲ್ಲಿ 2 LPG ಬಂಕ್ಗಳು ಸ್ಟಾಕ್ ಖಾಲಿಯಾಗಿ ಬಂದಾದ ಹಿನ್ನೆಲೆಯಲ್ಲಿ ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿರುವಂತಹ ಒಂದು ಬಂಕಿಗೆ ಇಂದು ಬೆಳಗ್ಗೆಯಿಂದಲೂ ಸುಮಾರು 500ಕ್ಕೂ ಹೆಚ್ಚು ಆಟೋಗಳು ಕ್ಯೂ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂತದ್ದು. ಯಾಕಂತ ಹೇಳಿದ್ರೆ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಈ ಬಂಕಲ್ಲೂ ಕೂಡ ಏನಾದ್ರು ಸ್ಟಾಕ್ ಖಾಲಿ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಆಟೋ ಓಡಿಸ್ಲಿಕ್ಕೂ ಕೂಡ ಅಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಗ್ಯಾಸ್ ತುಂಬಿಸ್ಕೊಳ್ಳುವ ನಿಟ್ಟಿನಲ್ಲಿ ಆಟೋ ಚಾಲಕರು ಬೆಳಗ್ಗೆಯಿಂದಲೂ ಕೂಡ ಸಾಲುಗಟ್ಟಿ ನಿಂತಿರುವಂತದ್ದು. ಸದ್ಯ ಮೈಸೂರಿನಲ್ಲಿ 4 ಕಡೆ ಈಗ LPG ಗ್ಯಾಸ್ ಸಿಗ್ತಾ ಇದೆ. 3 ಕಡೆ ಬಂದ್ ಇನ್ನೊಂದು 2 ಕಡೆ ಈಗಾಗಲೇ ನೋ ಸ್ಟಾಕ್ ಅಂತ ಬೋರ್ಡ್ಗಳನ್ನ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆಟೋ ಚಾಲಕರಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ. ಸದ್ಯ ಧನ್ವಂತರಿ ರಸ್ತೆಯಲ್ಲಿರುವಂತದ್ದು ಬಂಕ್ ಏನಿದೆ ಅಲ್ಲಿ LPG ಗ್ಯಾಸ್ ಸಿಗ್ತಾ ಇದೆ. ಆದ್ರೆ ಸರತಿ ಸಾಲು ತುಂಬಾ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಮಟ್ಟಿಗೆ ಆಟೋ ಚಾಲಕರಿಗೆ ಒಂದು ರೀತಿಯಲ್ಲಿ ಅಭಾವ ಅಂತಾನೆ ಹೇಳ್ಬೋದಾಗಿದೆ. ಅರುಣ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.